ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿ ಹಲವೆಡೆ ವರುಣ ಆರ್ಭಟಿಸಿದ್ದಾನೆ. ಕೆಆರ್ ಪೇಟೆ ತಾಲೂಕಿನಾದ್ಯಂತ ಭರ್ಜರಿ ಮಳೆಯಾಗಿದೆ. ಮಂಡ್ಯ ಜನರು ಕೂಡ ನಿರೀಕ್ಷೆಯಲ್ಲಿದ್ದರು ಮಳೆ ಬರುತ್ತೆ ಅಂತ. ಬಟ್ ಬಹಳ ಖುಷಿಯಾಗಿದ್ದಾರೆ ರೈತಾಪಿ ವರ್ಗದ ಜನ. ಕೆರೆ ಕಟ್ಟೆಗಳೆಲ್ಲ ಒಣಗಿ ಹೋಗಿದ್ವು, ಹನಿ ನೀರು ಕೂಡ ಇರಲಿಲ್ಲ. ಶಿಳನೇರೆ, ಮುರುಕನಹಳ್ಳಿ, ಮರಡಹಳ್ಳಿ ಸೇರಿ ಹಲವೆಡೆ ಭಾರೀ ಮಳೆಯಾಗಿದೆ. ಒಂದೇ ಮಳೆಗೆ ಒಂದೇ ರಾತ್ರಿಗೆ ಭರ್ತಿ ಆಗಿಬಿಟ್ಟಿದೆ ನೋಡಿ ಶಿಳನೇರೆ ಕೆರೆ. 6 ತಿಂಗಳಾಗಿತ್ತು ಕೆರೆ ತುಂಬಿ, ನೀರೇ ಇರಲಿಲ್ಲ. ಜಾನುವಾರುಗಳಿಗೆ ಬಹಳ ತೊಂದರೆ ಆಗ್ತಾ ಇತ್ತು. ನೀರು ಕುಡಿಯೋಕೆ ಜಾನುವಾರುಗಳಿಗೆ ಅಥವಾ ಮೈ ತೊಳೆಯೋಕೆ, ರೈತರಿಗೆ ಉಪಯೋಗಕ್ಕೆ ಬಳಸಲಿಕ್ಕೆ ನೀರೇ ಇದ್ದಿರಲಿಲ್ಲ. ಅಲ್ಲೂ ಕೂಡ ಬರಗಾಲ ಆವರಿಸಿತ್ತು. ಈಗ ನೋಡಿ ನೀರು ಯಾವ ರೀತಿಯಾಗಿ ತುಂಬಿ ತುಳುಕ್ತಾ ಇದೆ ಅಂತೇಳಿ ಹರಿದು ಹೋಗ್ತಾ ಇದೆ ಇನ್ನು ಬೇರೆ ಬೇರೆ ಕಾಲುವೆಗಳ ಮೂಲಕ. ಅಷ್ಟು ಪ್ರಮಾಣದಲ್ಲಿ ನಿನ್ನೆ ಮಳೆ ಆಗಿದೆ ಕೆಆರ್ ಪೇಟೆ ತಾಲೂಕಿನಲ್ಲಿ. ಕೆಲವು ಕಡೆಗಳಲ್ಲಿ ತೆಂಗಿನ ಮರಗಳು ಉರುಳಿ ಬಿದ್ದಿದ್ದಾವೆ, ವಿದ್ಯುತ್ ಕಂಬಗಳು ನೆಲಕ್ಕೆ ಬಿದ್ದಿದ್ದಾವೆ, ವಿದ್ಯುತ್ ವ್ಯತ್ಯಯ ಉಂಟಾಗಿತ್ತು. ಬಟ್ ಈ ರೀತಿ ಮಳೆ ಆಗಿರೋದ್ರಿಂದಾಗಿ ಒಂದು ರೀತಿ ನಿಟ್ಟುಸಿರು ರೈತಾಪಿ ಜನರಿಗೆ. ಯಾಕಂತ ಹೇಳಿದ್ರೆ ಈ ಶಿಳನೇರೆ ಕೆರೆ ಏನಿದೆಯಲ್ಲ, ಈ ಕೆರೆ ಭರ್ತಿಯಾಗಿ ಸುಮಾರು 6-7 ತಿಂಗಳೇ ಕಳೆದಿತ್ತಿದ್ದು. ನೀರಿರಲಿಲ್ಲ, ಅಂತರ್ಜಲ ಕುಸಿದಿತ್ತು, ಬೋರ್ವೆಲ್ಗಳು ಬಂದಾಗಿದ್ವು, ಅಕ್ಕಪಕ್ಕದ ಜಮೀನುಗಳಿಗೂ ಕೂಡ ಒಣಗಿ ಹೋಗಿದ್ವು ಬೆಳೆಗಳು. ಹಾಗಾಗಿ ಒಂದು ಮಳೆ ಬೀಳಪ್ಪ ದೊಡ್ಡದಾಗಿ ಅಂತ ರೈತರು ಪ್ರಾರ್ಥನೆ ಮಾಡ್ತಾ ಇದ್ರು. ಈಗಂತೂ ಇಂತೂ ಮಳೆ ಆಗಿದೆ. ಕೆಆರ್ ಪೇಟೆ ಸುತ್ತಮುತ್ತ ಗ್ರಾಮಗಳ ಜನರು ಕೂಡ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಣ್ಣ ಪುಟ್ಟ ಅವಾಂತರಗಳಾಗಿದೆ.